ಏನೋ ಸಾಗರ ದೇವ್ರ ಕಣ್ಣ ಕಂಡ್ಬಿಟ್ಟು ಅಲ್ಲಿ ಇಷ್ಟ ದಿನ ಎಲ್ಲೋಗಿದ್ದೆ? ಏನಿಲ್ಲ ಮಚ್ಚ, ಇಲ್ಲೇ ಇದ್ದೆ. ಇಲ್ಲೇ ಇದ್ದೆ ಅಂದ್ರ ಬಾಗ್ಲಾಗ್ತಿರ್ತಿತ್ತಲ್ಲೋ. ಒಳಗೆ ಎಲ್ಲೋಗಿದ್ದೆ? ಇರ್ತೀನಿ, ಎಲ್ಲೋಗಿ. ಹೌದಾ? ಮತ್ತಪ್ಪ ಹೆಂಗೈತಿ? ಹೇಳ್ಬೇಕು. ಹೇಳ್ಬೇಕ. ಬಾ ಮೇಲೆ ಹೋಗೋಣ. ಮೇಲೆ ಹೋಗೋಣ? ಏನ್ ಮಚ್ಚ ಈ ಬುಕ್? ಸ್ಟೋರಿ ರೈಟಿಂಗ್. ತಡಿ ಒಂದ್ ನಿಮಿಷ. ಹಾ ಹಲೋ ಅಮ್ಮ. ಹಾ ಸಾಗರ ಮನೆ ಇತ್ತಿರಿದ್ರೆ ಯಾಕೆ? ಓ ಹಾಲ್ ತರ್ಬೇಕಾ? ಹಾ ಆಯ್ತು ತಗೊಳಮ್ಮ. ಯಾರು ಫೋನ್ ಮಾಡಿದ್ದು? ನಮ್ಮಮ್ಮ ಕಣ, ಬರಬೇಕಾದ್ರೆ ಹಾಲ್ ತಗೊಂಬ ಅಂತ ಹೇಳ್ತಾ ತರ್ತೀನಮ್ಮ. ಮತ್ತೆ ಹೇಳ್ಬೇಕಪ್ಪ. ತಡಿಯ, ಇನ್ನೊಂದು ಫೋನ್ ಬರ್ತೈತೆ. ಹಲೋ. ಹಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನಾದ್ರು. ನೀನು ನಮ್ ಕಷ್ಟ ನಿಂಗೆ ಗೊತ್ತಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕ. ಅರ್ಥ ಆಯ್ತಾ? ಸ್ವಲ್ಪ ಅರ್ಥ. ಈ ಕಾಲದಲ್ಲಿ ಹುಡುಗಿರಿಗೆ ಎಷ್ಟೇ ಪ್ರೀತಿ, ಎಷ್ಟೇ ಕಾಳಜಿ ತೋರಿಸಿದ್ರು ಒಂದಲ್ಲ ಒಂದಿನ ಬಿಟ್ಟು ಹೋಗೇ ಹೋಗ್ತಾರೆ. ಯಾಕಂತ ಗೊತ್ತಾಗ್ತಿಲ್ಲ. ರಾಹುಲ, ಒಂದ್ ಮಾತು ಹೇಳ್ತೀನಿ ಕೇಳು. ಈ ಕಲಿಯುಗದಲ್ಲೂ ಹುಡುಗರ ಪ್ರೀತಿ ಯಾವ ರೀತಿ ಅಂದ್ರೆ ರಾಮನ್ ರೀತಿ. ಅದೇ ಹುಡುಗಿರ ಪ್ರೀತಿ ಒಂಥರ ಪಾಂಚಾಲೆ ಅಂತೆ. ಆಯ್ತಾ? ನಾವು ಪ್ರೀತಿಸೋ ಹುಡುಗಿನ ಸೀತರ ತರ ನೋಡ್ತೀವಿ ಹೊತ್ತು, ನಮ್ಮನ್ ಪ್ರೀತಿಸೋ ಹುಡುಗಿರು ಯಾವತ್ತು ರಾಮನ್ ತರ ನೋಡಲ್ಲ. ಅದಕ್ಕೆ ಈ ಕಲಿಯುಗದಲ್ಲಿ ರಾಮನ್ ತರ ಕಾಯೋ ಹುಡುಗರಿದ್ದಾರೆ, ಸೀತೆ ತರ ಕಾಯೋ ಹುಡುಗಿರಿಲ್ಲ. ಬಿಡೋ ರಾಹುಲ, ಹಣೆ ಮೇಲೆ ಬರ್ದಿದ್ರೆ ದೇವತೆ ಅಂತ ಹುಡುಗಿನ ಸಿಗ್ತಾಳೆ. ಸಾಗರ ಹೋಗ್ಲಿ, ನಮ್ಮಮ್ಮ ಹಾಲ್ ತರ ಕೇಳಿತ್ತು. ಸರಿ, ಹುಷಾರು.